ನಮಸ್ತೆ ಗೈಸ್. ಒಂದು ಸುಂದರವಾದ ಮುಖ, ನನ್ನದಲ್ಲ ಬಿಡಿ, ಇರ್ಬೇಕು ಅಂತಾದ್ರೆ ಅಥವಾ ಒಂದು ಹೆಲ್ದಿ ಫೇಸ್ ಇರ್ಬೇಕು ಅಂತ ಆದ್ರೆ ನಾವೊಂದಿಷ್ಟು ಶ್ರಮ ಪಡ್ಬೇಕು. ಯಾಕೆ ಹೇಳಿ? ಉಮ್, ಯಾವಾಗ್ಲೂ ನಮ್ಗೆ ಬ್ಯೂಟಿ ಪಾರ್ಲರ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅಥವಾ ಫಂಕ್ಷನ್ ಇರುವಾಗ ಹೋಗ್ಬೋದು ಅಥವಾ ಯಾವಾಗೋ ಒಮ್ಮೆ ಹೋಗ್ಬೋದು. ಬಟ್ ಡೈಲಿ ರುಟೀನ್ ದಲ್ಲಿ ನಾವು ಮನೆಯಲ್ಲೇ ಇರುವ ಐಟಮ್ ಅನ್ನ ಬಳಸಿ ಫೇಶಿಯಲ್ ಮಸಾಜ್ ಅಥವಾ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ಹೇಳಿ, ಅದಕ್ಕೂ ಮೊದಲು ಒಂದು ಖುಷಿ ವಿಚಾರ ಫ್ರೆಂಡ್ಸ್. ನಂದು ಈಗಾಗಲೇ 2000 ಸಬ್ಸ್ಕ್ರೈಬರ್ ಆಯ್ತು. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ. ತುಂಬಾ ತುಂಬಾ ಥ್ಯಾಂಕ್ಸ್. ಪ್ರತಿ 1000 ಆದ್ಮೇಲೆ ಅದನ್ನ ನಿಮ್ ಜೊತೆ ಹಂಚ್ಕೋತೀನಿ ಫ್ರೆಂಡ್ಸ್. ಸೊ ಈಗ ಬನ್ನಿ. ನಮಸ್ತೆ ಫ್ರೆಂಡ್ಸ್. ನಮಸ್ಕಾರ ಸ್ನೇಹಿತರೆ, ನಾ ಸಂಜನಾ. ಇದು ಸಂಜನಾ ಕ್ರಿಯೇಷನ್ಸ್. ಹಾಗೆ ಎಕ್ಸಸೈಸ್ ಇರ್ಬೋದು, ಟೂರ್, ಟ್ರಿಪ್ ಆರ್ ಟ್ರೆಡಿಷನಲ್ ಫುಡ್. ಫ್ರೆಂಡ್ಸ್, ಈ ದಿನದ ನನ್ನ ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಫೇಶಿಯಲ್ ಮಾಡೋದನ್ನ ನಾನು ಹೇಳ್ತಾ ಇದ್ದೀನಿ. ಅದು ಹೇಗೆ ಏನು ಅಂತ ನಾನು ಕಂಪ್ಲೀಟ್ ಆಗಿ ತೋರಿಸ್ತೇನೆ. ನೀವು ನಿಮ್ಮ ಮನೆಯಲ್ಲೇ ಇರುವ ಐಟಮ್ ಅನ್ನ ಬಳಸಿ ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಗೊತ್ತಾಯ್ತಾ ಫ್ರೆಂಡ್ಸ್? ನಿಮಗೆ ಗೊತ್ತಾ, ನೀವು ಇನ್ಫ್ಯಾಕ್ಟ್ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿರ್ತೀವಿ. ಸೊ ಅಲ್ಲಿ ಏನು ಮಾಡ್ತೀವಿ, ಗಂಧವನ್ನ ಕೊಡ್ತಾರೆ, ಗೊತ್ತಲ್ಲ? ಗಂಧ ಕೊಡ್ತೀವಿ, ಒಂದು ಚೂರು ಹಚ್ಕೋತೀವಿ. ಇನ್ನು ಕೆಲವರು ಏನು ಮಾಡ್ತಾರೆ, ಬೇರೆ ಗೋಡೆಗಳಿಗೆ ಅಂಟಿಸಿ ಬರ್ತಾರೆ. ಹೌದಾ? ನಾನಂತೂ ಅದು ಮಾಡೋಲ್ಲ. ನಾನು ಅದನ್ನು ಉಳಿದಷ್ಟು ಮನೆಗೆ ತಂದು ಅದನ್ನು ಒಂದು ಫೇಶಿಯಲ್ ಹೇಗೆ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ, ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಇದು ಫೇಸಿಗೆ ಸಂಬಂಧಪಟ್ಟಿದ್ದ ಹಾಗಿರೋದ್ರಿಂದ ನೀವು ಒಂದು ಸ್ಟೆಪ್ ನೀವು ಆಚೆ ಈಚೆ ಮಾಡಿದ್ರು ಕೂಡ ನಿಮಗೆ ಏನು ಗೊತ್ತಾಗೋಲ್ಲ. ಸೊ ನಿಮ್ಮ ಒಂದು ಸ್ಕಿನ್ ಒಂದು ಏಜ್ ಆದ್ಮೇಲೂ ಕೂಡ ಎಷ್ಟು ಗ್ಲೋ ಆಗಿರುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಅಂದ್ರೆ ನೀವು ಅನ್ಕೋಬೇಡಿ ನನಗೆ ಏಜ್ ಆಗಿದೆ ಅಂತ. ಏಜ್ ಆಗಿದೆ, ಇಲ್ಲ ಅಂತಿಲ್ಲ. ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಆಗತ್ತೆ, ಅದಕ್ಕೆ ಸೊ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಅದು ಈಗ ಆ ಒಂದು ಫೇಶಿಯಲ್ ಕ್ರೀಮ್ ಅನ್ನ ಹೇಗೆ ಮಾಡಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನು ಹಚ್ಕೊಳ್ತಾ ಇದ್ದೆ, ಮತ್ತೆ ನನಗೆ ನೆನಪಾಯಿತು ನಾನು ಹೇಗೆ ಮಾಡಿದ್ದನ್ನ ತೋರಿಸುವ ನಮ್ಮ ವ್ಯೂವರ್ಸಿಗೆ ಅಂತ ಹೇಳಿ. ಸೊ ಬನ್ನಿ, ನೀವು ಈಗ ಫ್ರೆಂಡ್ಸ್, ಈಗ ಪಾರ್ಲರಿಗೆ ಹೋದ್ರೆ ನೀವು ಎಷ್ಟು ಕೊಡಬೇಕು? ಸಾವಿರ ಕೊಡಬೇಕು. ನೋಡಿ, ಒಂದು ಫ್ರೂಟ್ಸಿಗಾದ್ರೆ ಒಂದು ಥರ ರೇಟ್ ಇರುತ್ತೆ, ಬೇರೆ ಬೇರೆ. ಈಗ ನೋಡಿ, ಇದು ಗೋಲ್ಡನ್ನು ಅಪ್ಲೈ ಮಾಡಿದ್ರೆ ಇದಕ್ಕೆ ತುಂಬ ರೇಟ್ ಇರುತ್ತೆ. ಇದನ್ನು ನಾನು ತಂದು ನಾನು ಮಾಡ್ಕೊಳ್ಳಿಕ್ಕೆ ನಾನು ಅವರಿಗೆ ಕೊಟ್ಟಾಗಲೇ ಸುಮಾರು 500-600 ಇತ್ತು. ಇದಕ್ಕೆ ಅಮೌಂಟ್ ಪರ್ಚೇಸ್ ಮಾಡಲಿಕ್ಕೆ 1000 ಹತ್ರ ಇರುತ್ತೆ. ಓಕೆನಾ? ಸೊ ಅದರ ಬದಲು ನೀವು ಮನೆಯಲ್ಲೇ ಯಾವಾಗಲೂ ಬೇಕಾಗಿಲ್ಲ ಫ್ರೆಂಡ್ಸ್ ನಮಗೆ. ಅಂದರೆ ಏನಾದ್ರು ಫಂಕ್ಷನ್ ಇರುವಾಗ ಅಂತ ಪಾರ್ಲರ್ಗೆ ಹೋಗ್ಬೋದು ಅಥವಾ ಇಂಥದನ್ನು ಯೂಸ್ ಮಾಡೋದು. ಬಟ್ ನೀವು ಮನೆಯಲ್ಲೇ ಇರುವಾಗ ಆ ಥರ ಒಂದು ಯಾವುದೇ ಕೆಮಿಕಲ್ ಇಲ್ಲದೆ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಗ್ಲೋ ಇರುತ್ತೆ ಮತ್ತೆ ಹೆಲ್ದಿ ಇರುತ್ತೆ. ಅಂಡ್ ಮೇನ್ ಆಗಿ ರಿಂಕಲ್ಸ್ ಬರೋದನ್ನ ಅವಾಯ್ಡ್ ಮಾಡ್ಬೋದು. ಟೈಮ್ಸ್ ಮುಖದಲ್ಲಿ ಒಂಥರ ನೆರಿಗೆ, ಡಬಲ್ ಚಿನ್ ಹೇಳ್ತೀವಲ್ಲ, ಅದನ್ನ ಅವಾಯ್ಡ್ ಮಾಡಬಹುದು. ಈಗ ಅದನ್ನ ಹೇಗೆ ಏನು ಎತ್ತ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡ್ಬಿಡೋಣ. ಓಕೆನಾ? ಎಸ್. ಸೊ ಫ್ರೆಂಡ್ಸ್, ಈಗ ಮೇನ್ ಆಗಿ ಗಂಧವನ್ನ ತಗೊಳ್ತಾ ಇದ್ದೇನೆ ನಾನು ದೇವಸ್ಥಾನದಲ್ಲಿ. ಈಗ ದಕ್ಷಿಣ ಕನ್ನಡಕ್ಕೆ, ನಮ್ಮ ಮಂಗಳೂರು ಕಡೆ ಬಂದ್ರೆ ನಿಮಗೆ ದೇವಸ್ಥಾನದಲ್ಲಿ ಗಂಧ ಕೊಡೋದು ಜಾಸ್ತಿ. ಕುಂಕುಮ ಇರುತ್ತೆ, ಇನ್ಫ್ಯಾಕ್ಟ್ ಗಂಧ ಅಂತೂ ಕೊಡ್ತಾರೆ. ಓಕೆನಾ? ಸೊ ಇಂಥ ಗಂಧವನ್ನು ನಾನು ಯಾವತ್ತೂ ವೇಸ್ಟ್ ಮಾಡೋದೇ ಇಲ್ಲ. ವೇಸ್ಟ್ ಮಾಡಬೇಡಿ ಕೂಡ, ಇದು ದೇವರ ಪ್ರಸಾದ ಅಲ್ವಾ. ಇದನ್ನೇ ಫೇಸ್ ಮಸಾಜ್ ನೋಡಿ, ನಾನೀಗ ಗಂಧದ ಪೇಸ್ಟ್ಗಳನ್ನು ತೊಗೊಂಡಿದ್ದೆ ಅಲ್ವಾ. ಸೊ ಎಷ್ಟು ಸ್ವಲ್ಪ ತಗೊಳ್ಳಿ. ಸೊ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿದ್ದೇನೆ. ಚಿಟಿಕೆ ಮೀನ್ಸ್ ಒಂದು ಚಿಕ್ಕ ಸ್ಪೂನ್ ಅಷ್ಟು. ಈಗ ಅದಕ್ಕೆ 2 ಸ್ಪೂನ್ ಹಾಲಿನ ಕೆನೆಯನ್ನು ಹಾಕಿದ್ದೇನೆ. ಒಂದು 2 ಸ್ಪೂನ್ ಅಷ್ಟು ಬೇಕಾಗ್ತದೆ, ಅಥವಾ ಅದು ಕರಗೋ ಅಷ್ಟು ಇದು ಹಾಕಿ, ಹಾಲಿನ ಕೆನೆಯನ್ನು ಹಾಕಿ ಅಥವಾ ಹಾಲನ್ನು ಕೂಡ ಹಾಕ್ಬೋದು. ಈಗ ಮೇನ್ ಆಗಿ ಇದಕ್ಕೆ ಒಂದು ಫ್ರೂಟ್ಸ್ ಸೇರಿಸುವ. ಫ್ರೂಟ್ಸ್ ಅಂದರೆ ಸ್ವಲ್ಪ ಕಪ್ಪಾದ ಬಾಳೆಹಣ್ಣು ಇರುತ್ತಲ್ವ, ಅದನ್ನು ಚೆನ್ನಾಗಿ ನುರಿಬೇಕು. ಅದನ್ನು ಚೆನ್ನಾಗಿ ಇದು ಮಾಡಬೇಕು, ಸ್ಮ್ಯಾಶ್ ಮಾಡಬೇಕು. ಅದಕ್ಕೆ ಗಂಧವನ್ನು ಕೂಡ ಕರಗಿಸ್ಕೊಳ್ಬೇಕು. ಅದರಲ್ಲಿ ಯಾವುದೇ ಥರ ಗಂಟು ಇರದ ಹಾಗೆ, ಬಾಳೆಹಣ್ಣು ಇರ್ಬೋದು ಅಥವಾ ಗಂಧ ಚೆನ್ನಾಗಿ ಕರಗಿಸ್ಕೊಳ್ಳಿ. ಅದನ್ನು ಸ್ಪೂನಲ್ಲಿ ಆಗಿಲ್ಲ ಅಂದರೆ ಕೈಯಲ್ಲಿ ಕೂಡ ಮಾಡ್ಬೋದು ಸ್ನೇಹಿತರೆ. ಯಾಕೆ ಮುಖದಲ್ಲಿ ಇದು ಮಾಡುವಾಗ ಸಣ್ಣ ಸಣ್ಣ ಕಾಳುಗಳು ಇರಬಾರ್ದಲ್ವಾ. ಸೊ ಈಗ ಕೈಯಲ್ಲೇ ನಾನು ಮಾಡ್ತಾ ಇದ್ದೀನಿ ನೋಡಿ. ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಈಗ ಇದನ್ನ ನೀವು ಒಮ್ಮೆ ಮಾಡಿದರೆ ಮರುದಿನ ಕೂಡ ಯೂಸ್ ಮಾಡ್ಬೋದು. ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಇರ್ತದೆ ಸ್ನೇಹಿತರೆ, ಅದೇನು ಹಾಳಾಗಲ್ಲ. ಪುನಃ ಸ್ವಲ್ಪ ಗಟ್ಟಿ ಆಯಿತು ಹೇಳಾದರೆ ಪುನಃ ಹಾಲನ್ನು ಮಿಕ್ಸ್ ಮಾಡ್ಕೋಬೋದು. ಓಕೆನಾ? ಈಗ
ಫೇಸ್ ಮಸಾಜ್ ಮಾಡಲಿಕ್ಕೆ ರೆಡಿ ಆಗುವ. ಫ್ರೆಂಡ್ಸ್, ಇದು ಬಹಳ ಒಂದು ಒಳ್ಳೆಯ ಹೆಲ್ದಿ ಫೇಸ್ ನೀವು ಇದೆಲ್ಲ ಮಸಾಜ್ ಇದು ಸಾಧ್ಯ ಇದ್ರೆ ಸ್ನೇಹಿತರೆ. ತೆಕ್ಕೊಳ್ಳಿ, ನಾನು ಇದು ತೆಗೆದಿಲ್ಲ, ಯಾವುದೇ ನನ್ನ ಹತ್ರ ಅಡ್ಡ ಸಿಗಲಿಲ್ಲ ಪರಿಣಾಮ ನಾನು. ಇಲ್ಲ ಆಮೇಲೆ ನೋಡಿ. ರಿಂಗ್ ಕೂಡ ತೆಕ್ಕೊಳ್ಳಿ, ಸೊ ಅದನ್ನು ಕೂಡ ಈಗ ನಾನು ತೆಗೆದಿಲ್ಲ. ನಾನು ಕೈಯಲ್ಲಿರೋದು ಜಸ್ಟ್ ತೋರಿಸ್ತಾ ಉಂಗುರಗಳನ್ನ ಇದ್ದೇನೆ ಹೇಗೆ ಏನು ಅಥವಾ ಅಂತ. ನೆಕ್ಕಲ್ಲಿರೋದನ್ನ ಸೊ ತೆಕ್ಕೋಬೇಕು. ಈಗ ಬಟ್ ನಾನು ಯಾವುದು ರಿಮೂವ್ ಮಾಡಲಿಲ್ಲ, ಸ್ವಲ್ಪ ಬ್ಯುಸಿ ಇರೋದಕ್ಕೆ. ಮತ್ತೆ ಹಾಕ್ಲಿಕ್ಕೆ ಸ್ವಲ್ಪ ಟೈಮ್ ಈಗ ಬೇಕಲ್ಲ, ಇದನ್ನ ನಾವು ಹಾಗಾಗಿ. ಮಾಡಿಟ್ಕೊಂಡಿದ್ವಲ್ಲ, ಎಸ್, ಇದನ್ನ ಯಾವ ಈಗ ರೀತಿ ಅಪ್ಲೈ ಮಾಡಿರುವಂತ ಮಾಡೋದು ಪೇಸ್ಟ್ ಅನ್ನೋದನ್ನ ಅನ್ನ ನಿಮಗೆ ತೋರಿಸ್ತಾ ಇದ್ದೇನೆ. ಓಕೆನಾ? ಅಪ್ಲೈ ಮಾಡುವ. ಎಸ್, ಸೊ ಯಾವ ನೋಡಿ ರೀತಿ ಹೀಗೆ ಮಾಡಬೇಕು ಇಟ್ಕೊಳ್ಳಿ. ಅನ್ನೋದನ್ನ ತೋರಿಸ್ತಾ ಇದ್ದೇನೆ ನೋಡಿ. ಈಗ ನಿಮಗೆ ನೀವೇ ಮಾಡ್ಕೊ. ಪಾರ್ಲರ್ಗೆ ಹೋದ್ರೆ ಫ್ರೆಂಡ್ಸ್ ಅವರು ಮಾಡ್ತಾರೆ, ಸೊ ನಾವು ಸುಮ್ಮನೆ ಇಟ್ಕೊಂಡು ಕೂತ್ಕೊಳ್ಳಿ. ಎಸ್ ಓಕೆ, ಫ್ರೆಂಡ್ಸ್, ಇನ್ನು ಮುಂದೆ ಎಲ್ಲಾದ್ರೂ ಟೆಂಪಲ್ಗೆ ಹೋದ್ರೆ ದಯವಿಟ್ಟು ಆ ಗಂಧವನ್ನ ಎಲ್ಲೂ ಗೋಡೆಗೆ ಹಚ್ಚದೆ ಈ ರೀತಿಯಲ್ಲೂ ಕೂಡ ನೀವು ಯೂಸ್ ಮಾಡಬಹುದು. ಏನಾಗಿ ಸ್ಕಿನ್ ಎಷ್ಟು ಗ್ಲೋ ಆಗತ್ತೆ ಸ್ನೇಹಿತರೆ, ಇದು ಎರಡು ಮಾತ್ರ. ಕಡೆನೂ ಕೂಡ ಹೀಗೆ ಮಾಡ್ಬೇಕು. ನಾನೇ ಇದಕ್ಕೆ ಒಂದು ಫಾರ್ ಎಕ್ಸಾಂಪಲ್ ಇದನ್ನು ಮಾಡ್ತೀನಿ. ಮತ್ತೆ ನಾನು ಪಪಾಯ ಇರುತ್ತಲ್ಲ, ನಮ್ಮ ಮನೇಲಿ ಪಪಾಯ ಉಂಟು, ಯಾವುದೇ ಅರ್ಧ ಫ್ರೂಟ್ಸ್ ಗಂಟೆ ಇರ್ಬೋದು. ಆಯ್ತು, 10 ಗಂಟೆ ಆದ್ರೆ ಯಾವತ್ತು ಮಾಡುವಾಗ ಎರಡೂ ಕೈಯಿಂದ ಮಾಡಿ ಸ್ನೇಹಿತರೆ. ಕನ್ನಡಿ ಮುಂದೆ ಇದ್ರೆ ಒಳ್ಳೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಅಂತೇಳಿ. ಸೊ ಎರಡೂ ಕೈಯಿಂದ ಮಾಡಿದ್ರೆ ಫೇಸ್ ಮಸಾಜ್ ಪ್ರತಿ ಒಂದು ಮುಖದ ಭಾಗಗಳಿಗೆ ರಕ್ತ ಸಂಚಾರ ತುಂಬಾ ಚೆನ್ನಾಗಾಗತ್ತೆ. ಮತ್ತೆ ಫೇಸ್ ತುಂಬಾ ಹೆಲ್ದಿ ಆಗಿ ಕಾಣುತ್ತೆ, ಆರೋಗ್ಯದಾಯಕವಾಗಿ ಕಾಣಿಸುತ್ತೆ. ಅಂದ್ರೆ ಆಕ್ಟಿವ್ ಆಗಿರುತ್ತೆ ಫೇಸ್ ಅಂತ. ಬಳಲಿದ ಮುಖ ತರ ಇರೋದಿಲ್ಲ. ಸೊ ಕಣ್ಣುಗಳು ನಿಸ್ತೇಜ ತರ ಇರೋದಿಲ್ಲ. ಫ್ರೆಂಡ್ಸ್, ಇದನ್ನ ನೀವು ವೀಕ್ಲಿ ಒನ್ಸ್ ಮಾಡಿ. ಸಾಧ್ಯ ಆಗಿಲ್ಲ ಹೇಳಿ ಆದ್ರೆ ಒಂದು 15 ಡೇಸ್ ಒಂದ್ಸರಿ ಆದ್ರೂ ಮಾಡ್ಲೇಬೇಕು. ಮತ್ತೆ ನೀವು ಇದನ್ನೇ ಮಾಡ್ಬೇಕಂತಿಲ್ಲ. ಬೇರೆ ಫ್ರೂಟ್ಸ್ಗಳನ್ನ ನಾನು ಹೇಳಿದೆ, ಪಪ್ಪಾಯ ಅಲ್ವಾ, ಪಪ್ಪಾಯ ತುಂಬಾ ಹೆಲ್ದಿ ಕೊಡುತ್ತೆ, ಪಪ್ಪಾಯ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಇದನ್ನ ಒಂದು ಹಾಫ್ ಎನ್ ಅವರ್ ಬಿಟ್ಟಿದ್ದೇನೆ ನಾನು. ಹಾಫ್ ಎನ್ ಅವರ್ ಅಥವಾ 45 ಮಿನಿಟ್ಸ್ ಬಿಟ್ಟ ಮೇಲೆ ಈಗ ಸುಮ್ಮನೆ ಹೀಗೆ ತೊಳಿಬಾರದು ಇದನ್ನ. ಫಸ್ಟ್ ಆಫ್ ಆಲ್ ಕಡಲೆ ಹಿಟ್ಟಿಂದ ತೊಳಿಬೇಕಾಗತ್ತೆ. ಫಸ್ಟ್ ಮುಖವನ್ನ ಕ್ಲೀನಾಗಿ ಮಾಡ್ಕೊಳ್ಳಿ, ಆಮೇಲೆ ಕಡಲೆ ಹಿಟ್ಟನ್ನು ಬಳಸಿ ಮುಖವನ್ನು ತೊಳಿಬೇಕು. ಯಾವುದೇ ಕಾರಣಕ್ಕೂ ಕೆಮಿಕಲ್ ಇರುವ ಸೋಪನ್ನು ಮಾತ್ರ ಬಳಸಬಾರ್ದು. ಸೋಪನ್ನು ಬಳಸಿ ಮಾತ್ರ ಮುಖ ತೊಳಿಬೇಡಿ. ಆಲ್ರೆಡಿ ನಾನು ಇದು ಬಿಟ್ಟಿದ್ದೆ, 45 ಮಿನಿಟ್ಸ್ ಬಿಟ್ಟಾದ್ಮೇಲೆ ನಾನು ಮುಖ ತೊಳಿತಾ ಇರುವಂಥದ್ದು ಈಗ. ಓಕೆ, ಸೊ ನೋಡಿ ಈಗ ಫೇಸ್ ನಮಗೆ ಎಷ್ಟು ಹೆಲ್ದಿಯಾಗಿ ಕಾಣುತ್ತೆ ಅಂತ. ಖಂಡಿತ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇದನ್ನ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಮುಖದ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಅಲ್ವಾ. ಸೊ ನಿಮಗೆ ನೀವೇ ನೋಡ್ತಾ ಇದ್ದೀರಾ. ಈಗ ಒಂದು ಕ್ಲೀನ್ ಆಗಿರುವ ಒಂದು ಪಂಚೆನೋ ಅಥವಾ ಒಂದು ಟವೆಲನ್ನು ಬಳಸ್ಬೋದು. ನಾ ಬಳಸೋದು ಯಾವಾಗಲೂ ವೈಟ್ ಪಂಚೆನೆ. ಸೊ ನೋಡಿ ಈಗ ಎಷ್ಟು ಗ್ಲೋ ಆಗಿ ಕಾಣ್ತಾ ಇದೆ. ಮುಖದಲ್ಲಿ ಒಂದು ಡಾಟ್ ಕೂಡ ಕಾಣ್ತಾ ಇಲ್ಲ ಅಲ್ವಾ. ಯಾವುದು ಮೇಕಪ್ ಅಂತೂ ಮಾಡಿಲ್ಲ. ಒಂದು ಮೇಕಪ್ ಮಾಡೋದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಒಂದು 2 ಮಿನಿಟ್ಸ್ ಅಲ್ಲಿ ತೋರಿಸ್ತೀನಿ ಬನ್ನಿ, ನಾವು ಯಾವ ಐಟಮ್ ಅನ್ನು ಬಳಸ್ತಾ ಇದ್ದೀನಿ ಅಂತ. ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನೀವು ಯಾವುದೆಲ್ಲ ನಿಮ್ಮ ಮುಖಕ್ಕೆ ಫೇಶಿಯಲ್ ಇರ್ಬೋದು ಅಥವಾ ಮನೆಯಲ್ಲಿ ಏನೆಲ್ಲ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ, ನಾನು ಕೂಡ ಟ್ರೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್. ಎಸ್, ನಾನೀಗ ಒಂದು ಫಂಕ್ಷನ್ಗೆ ಹೊರಟಿದೆ. ಸೊ ನಾನು ಯಾವ ರೀತಿ ಮೇಕಪ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಬಳಸೋದು ಜಾಸ್ತಿ ಏನು ಬಳಸಲ್ಲ ಫ್ರೆಂಡ್ಸ್, ಮಿನಿಮಮ್ ಮಾತ್ರ. ಓಕೆನಾ. ಫಸ್ಟ್ ಬಳಸೋವಂಥದ್ದು ಪ್ರೈಮರ್. ಫಸ್ಟ್ ಯಾವಾಗಲೂ ಪ್ರೈಮರನ್ನು ಯೂಸ್ ಮಾಡಿ. ಅಂದರೆ ನಾವು ನೆಕ್ಸ್ಟ್ ಹಾಕೋ ಏನು ಮೇಕಪ್ ಇದೆಯಲ್ಲ, ಅದು ಕರೆಕ್ಟಾಗಿ ಸೂಟ್ ಆಗುತ್ತೆ, ಇರುತ್ತೆ, ಹೆಚ್ಚಿನ ಟೈಮ್ವರೆಗೆ ಮೇಕಪ್ ಇರುತ್ತೆ ಅಂತ. ಓಕೆನಾ. ಈಗ ನೆಕ್ಸ್ಟ್ ಯೂಸ್ ಮಾಡುವಂಥದ್ದು ಫೌಂಡೇಶನ್ ಕಲರ್ ಲ್ಯಾಬ್ ಅಂತೇಳಿ ನಾವು ಯೂಸ್ ಮಾಡುವಂಥದ್ದು ಫೌಂಡೇಶನ್. ಅದರ ನಂತರದಲ್ಲಿ ಪೌಡರ್. ಸೊ ಪೌಡರನ್ನು ಮುಖಕ್ಕೆ ಸೂಟ್ ಆಗುವಂಥ ಪೌಡರನ್ನು ನೋಡ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ನೀವು ಫೌಂಡೇಶನ್ ಹೇಗೆ ಹಚ್ತಿರಲ್ಲ ಅದೇ ಥರ ಬೇಕಾಗುತ್ತೆ. ಓಕೆ. ಇನ್ನು ಕಣ್ಣಿಗೆ, ಕಾಡಿಗೆ ಅಥವಾ ತುಟಿಗೆ ಲಿಪ್ಸ್ಟಿಕ್ಕನ್ನು ಆ್ಯಸ್ ಯೂಸಲ್ ನಾರ್ಮಲ್ ಆಗಿ ಇರುವಂಥದ್ದು ನಾನು ತುಂಬ ರಬ್ಬಾಗಿ ಮಾಡಿ ಆ್ಯಸ್ ಯೂಸ್ವಲ್. ಮೇಕಪ್ ಅಂದರೆ ಸ್ನೇಹಿತರೆ ಬೇಕಾದಷ್ಟು ಇರುತ್ತೆ, ತುಂಬ ಇರುತ್ತೆ. ಬ್ರಷಲ್ಲಿ ಮಾಡುವಂಥ ಇರುತ್ತೆ. ನಾನು ಹೇಳಿದ್ನಲ್ಲ, ನಾನು ಮಾಡುವಂಥದ್ದು ಮಿನಿಮಮ್ ಒಂದು ಐಟಮ್ಸ್ಗಳಷ್ಟೇ. ತುಂಬ ಏನು ತುಂಬಾ ಮಾಡ್ಬೋದು. ಬ್ರಷ್ ಯೂಸ್ ಮಾಡಿಯೋ ಬೇರೆ ಬೇರೆ ಟೈಪ್ ಒಂದು ಕಲರ್ಗಳನ್ನು ಯೂಸ್ ಮಾಡಿ ಮಾಡ್ಬೋದು. ಬಟ್ ನನಗೇನು ಮಿನಿಮಮ್ ಸಾಕು, ನನಗೆ ಸಾಕುವಂಥದ್ದು. ಸೊ ನಾನು ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಮಾಡ್ತೀನಿ. ಆ್ಯಂಡ್ ಮೇನ್ ಆಗಿ ಮೇಕಪ್ಗಿಂತ ಹೆಚ್ಚಾಗಿ ನಮ್ಮ ಫೇಸನ್ನು ಗ್ಲೋ ಆಗಿ ಇಟ್ಕೊಳ್ಳೋದು, ಹೆಲ್ದಿಯಾಗಿ ಇಟ್ಕೊಳ್ಳೋದು, ರಿಂಕಲ್ಸ್ ಇಲ್ಲದೆ ಇಟ್ಕೊಳ್ಳೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಅಂದರೆ ಫಸ್ಟ್ ಸ್ಟೆಪ್ ಇದೆಯಲ್ಲ, ಫೇಸ್ ಪ್ಯಾಕ್ ಅಥವಾ ಫೇಶಿಯಲ್ ಮಸಾಜ್ ಇದೆಯಲ್ಲ, ನೋಡಿದ್ರಲ್ಲ ಸ್ನೇಹಿತರೆ, ಅದು ಬಹಳನೇ ಮುಖ್ಯ. ಅದ್ರ ಕಡೆ ಹೆಚ್ಚು ಗಮನ ಕೊಡಿ.
ಮತ್ತೆ ಆಟೋಮೆಟಿಕಲಿ ನಿಮ್ಮ ಫೇಸ್ ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗಿ ಕಂಡೇ ಕಾಣ್ತದೆ ಸ್ನೇಹಿತರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೇನೆ. ಹಾಗಾದ್ರೆ ನಿಮ್ಮಿಂದ ಒಂದು ಲೈಕ್ ಆಯ್ತಾ, ಲೈಕ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ, ಅಲ್ಲಿವರೆಗೂ ಕೊನೆಯಲ್ಲಿ ಒಂದು ಒಳ್ಳೆಯ ಮಾತು ಸ್ನೇಹಿತರೆ, ಸಮಯ ಇದ್ದಾಗ ಮಾತನಾಡುವವರಿಗಿಂತ ಸಮಯ ಕೊಟ್ಟು ಮಾತನಾಡುವವರು ನಮ್ಮೊಂದಿಗೆ ಹೆಚ್ಚು ದಿನ ಇರ್ತಾರಂತೆ. ನಿಜಾನ? ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ. ಬಾಯ್.